ನಮಸ್ತೆ ಫ್ರೆಂಡ್ಸ್, ಇಂದಿನ ಈ ಒಂದು ವಿಡಿಯೋದಲ್ಲಿ 5ನೇ ತರಗತಿ ಪಾಠ ಆಧಾರಿತ ಮೌಲ್ಯಾಂಕನಕ್ಕೆ ಸಂಬಂಧಿಸಿದಂತೆ DSERT ಇಲಾಖಾ ವೆಬ್ಸೈಟ್ನಲ್ಲಿ ಪ್ರಕಟಗೊಂಡಿರುವ ಪ್ರಶ್ನಕೋಟಿಗಳನ್ನ ಬಳಸಿಕೊಳ್ಳೋದ್ರ ಮೂಲಕ ಅದರ ಆಧಾರದ ಮೇಲೆ ಪಾಠ ಆಧಾರಿತ ಮೌಲ್ಯಾಂಕನದ ಆಧಾರದ ಮೇಲೆ ನಮಸ್ತೆ ಸ್ನೇಹಿತರೆ, ಇಂದಿನ ಈ ಒಂದು ವಿಡಿಯೋದಲ್ಲಿ 5ನೇ ತರಗತಿಗೆ ಸಂಬಂಧಿಸಿದಂತೆ ಪಾಠ ಆಧಾರಿತ ಮೌಲ್ಯಾಂಕನದ ಆಧಾರದ ಮೇಲೆ DSERT ಇಲಾಖಾ ವೆಬ್ಸೈಟ್ನಲ್ಲಿ ಪ್ರಕಟಗೊಂಡಿರುವಂಥ ಪ್ರಶ್ನಕೋಟಿಯನ್ನು ಬಳಸಿಕೊಳ್ಳೋದ್ರ ಮೂಲಕ ರೂಪಣಾತ್ಮಕ ಮೌಲ್ಯಮಾಪನ 2ರ ಒಂದು ಪ್ರಶ್ನೆ ಪತ್ರಿಕೆಯನ್ನು ರಚಿಸೋಣ ಸ್ನೇಹಿತರೆ. ವಿಷಯ ಕನ್ನಡ, FA2, ಅಂಕಗಳು 15, 5ನೇ ತರಗತಿಯ ಕನ್ನಡ ವಿಷಯಕ್ಕೆ ಸಂಬಂಧಿಸಿದ ರೂಪಣಾತ್ಮಕ 2ರ ಪ್ರಶ್ನೆ ಪತ್ರಿಕೆ. ಸರಿನಾ? ಈಗ ಬ್ಲೂ ಪ್ರಿಂಟನ್ನು ನೋಡೋದಾದರೆ ಮೊದಲನೇದಾಗಿ ಕಠಿಣತೆ ಮಟ್ಟ ಆಧಾರಿತ ಅಂಕಗಳ ಹಂಚಿಕೆ. ಇದರಲ್ಲಿ ಕ್ರಮ ಸಂಖ್ಯೆ, ಪ್ರಶ್ನೆಯ ವಿಧ, ಪ್ರಶ್ನೆ, ಅಂಕ, ಶೇಕಡ. ಸರಿನಾ? ಕ್ರಮ ಸಂಖ್ಯೆಯಲ್ಲಿ ಸುಲಭ ಪ್ರಶ್ನೆಗಳು, ಸಾಧಾರಣ ಪ್ರಶ್ನೆಗಳು, ಕಠಿಣ ಪ್ರಶ್ನೆಗಳು. ಈ ಸುಲಭ, ಸಾಧಾರಣ, ಕಠಿಣ ಈ ಪ್ರಶ್ನೆಗಳಿಗೆ ಸಂಬಂಧಿಸಿದಂತೆ ಶೇಕಡ 100ರಲ್ಲಿ ಯಾವುದ್ಯಾವುದಕ್ಕೆ ಎಷ್ಟೆಷ್ಟು ಪರ್ಸೆಂಟೇಜನ್ನು ಪರಿಗಣಿಸ್ತೀವಿ ಅನ್ನೋದನ್ನು ನೋಡ್ತಾ ಹೋಗೋಣ ಸ್ನೇಹಿತರೆ. ಇಲ್ಲಿ ನೋಡಿ, ಈಗ ನಾನು ಸುಲಭ ಪ್ರಶ್ನೆಗಳಿಗೆ ನೋಡೋದಾದರೆ ನಾನು ಶೇಕಡ 54 ಪರಿಗಣಿಸ್ತೇನೆ. ಶೇಕಡ 54 ಈ ಸುಲಭಕ್ಕೆ ಪರಿಗಣಿಸಿದಾಗ ಅಂಕಗಳನ್ನ ನೋಡೋದಾದರೆ ನಾನಿಲ್ಲಿ ಇದಕ್ಕೆ 100ಕ್ಕೆ 54% ಪರಿಗಣಿಸಿದಾಗ ಸುಲಭ ಪ್ರಶ್ನೆಗಳಿಗೆ ಅಂಕಗಳಿಗೆ ಸಂಬಂಧಿಸಿದಂತೆ 15ಕ್ಕೆ 8 ಅಂಕಗಳನ್ನ ನಾನು ಇದಕ್ಕೆ ಮೀಸಲಿಡಬೇಕಾಗತ್ತೆ. ಸರಿನಾ? ನೆಕ್ಸ್ಟು ಸಾಧಾರಣ ಪ್ರಶ್ನೆಗಳಿಗೆ ನೋಡೋದಾದರೆ ಶೇಕಡ 32%. ಸೊ 32 ಆದರೆ ಇಲ್ಲಿ ಅಂಕಗಳಲ್ಲಿ 15% ಅಂಕ ಮಾರ್ಕ್ಸಿಗೆ ನಾನು ಎಷ್ಟು ಪ್ರಶ್ನೆಗಳು ಅಥವಾ ಎಷ್ಟು ಅಂಕಗಳನ್ನ ನಾನಿಲ್ಲಿ ಪರಿಗಣಿಸಬೇಕಾಗತ್ತಪ್ಪ ಅಂದರೆ 5 ಅಂಕಗಳು. ಸರಿನಾ? 100ಕ್ಕೆ 32% ತಗೊಂಡಾಗ 15 ಅಂಕಗಳಿಗೆ 5 ಅಂಕಗಳು ಯಾವುದಕ್ಕೆ ಸಂಬಂಧಪಟ್ಟಂತೆ ಇರಬೇಕು? ಸಾಧಾರಣ ಪ್ರಶ್ನೆಗಳಿಗೆ ಸಂಬಂಧಪಟ್ಟಂತೆ ಇರಬೇಕಾಗತ್ತೆ ಸ್ನೇಹಿತರೆ. ನೆಕ್ಸ್ಟು ಕಠಿಣಕ್ಕೆ ಸಂಬಂಧಪಟ್ಟಂತೆ ಶೇಕಡ 14 ನಾನು ತಗೋತೀನಿ. ಆವಾಗ ಶೇಕಡ 14ಕ್ಕೆ 15 ಅಂಕಗಳಿಗೆ 2 ಅಂಕಗಳನ್ನ ನಾನು ಕಠಿಣ ಪ್ರಶ್ನೆಗಳಿಗೆ ಮೀಸಲಿಡಬೇಕಾಗತ್ತೆ. ಸೊ ಈಗ ನೋಡ್ತಾ ಹೋಗೋದಾದರೆ ಇಲ್ಲಿ ನೋಡಿ ಸ್ನೇಹಿತರೆ, 8 + 5 + 2. ಸರಿನಾ? ಒಟ್ಟಾರೆ 15. 54 + 32 + 14 ಒಟ್ಟಾರೆಯಾಗಿ 100 ಅಲ್ವಾ? ಶೇಕಡ 100 ಒಟ್ಟಾರೆಯಾಗಿ ಶೇಕಡ 15. ಈಗ ಪ್ರಶ್ನೆಗಳನ್ನ ನಾನು ಯಾವ ರೀತಿ ತೆಗಿತೀನಿ ಅನ್ನೋದನ್ನು ನೋಡ್ತಾ ಹೋಗೋಣ ಸ್ನೇಹಿತರೆ. ಇಲ್ಲಿ ನೋಡಿ, ಈಗ ಪ್ರಶ್ನೆಗಳನ್ನ ಇಲ್ಲಿ ತೆಗೆದ್ರ ಮೇಲಲ್ಲಿ ಮೆನ್ಷನ್ ಮಾಡ್ತೀನಿ. ಹೆಡ್ಲೈನು, ಫಸ್ಟ್ ನೇಮ್ ಏನು, ಕೊಟ್ಟಿರುವ ಆಯ್ಕೆಗಳಲ್ಲಿ ಸರಿಯಾದುದನ್ನು ಆರಿಸಿ ಬರೆಯಿರಿ. ಸರಿನಾ? ಇಲ್ಲಿ 4 ಪ್ರಶ್ನೆಗಳು, ಪ್ರತಿಯೊಂದಕ್ಕೂ 1 ಅಂಕ, ಒಟ್ಟಾರೆ 4 ಅಂಕಗಳು. ಈ ಫಸ್ಟ್ ನೇಮಿಗೆ ಸಂಬಂಧಪಟ್ಟಂತೆ ಈಗ ನೋಡಿ, ಇಲ್ಲಿ ನಾವು ರೂಪಣಾತ್ಮಕ ಮೌಲ್ಯಮಾಪನ 2ರ ಒಂದು ಪ್ರಶ್ನೆ ಪತ್ರಿಕೆಗೆ ನಮ್ಮ ಮಾತು ಕೇಳಿ ಎನ್ನುವಂಥ ಒಂದು ಗದ್ಯ, ಜೀವನದ ಮೌಲ್ಯ ಈ ಒಂದು ಗದ್ಯ, ಒಟ್ಟು 2 ಗದ್ಯ, ವಚನಗಳು ಎನ್ನುವಂಥ ಒಂದು ಪದ್ಯ ಮತ್ತು ಕನ್ನಡ ಬರ್ರಿ ನಮ್ಮ ಸಂಗಡ ಎನ್ನುವಂಥ ಈ ಒಂದು ಪದ್ಯ. 2 ಪಾಠ + 2 ಪದ್ಯ ಒಟ್ಟಾರೆಯಾಗಿ
4 ಘಟಕಗಳನ್ನು ನಾವಿಲ್ಲಿ FA2ಗೆ ಪರಿಗಣಿಸಿದ್ದೀವಿ ಸ್ನೇಹಿತರೆ, ಸರಿನಾ? ಒಟ್ಟಾರೆಯಾಗಿ 4 ಘಟಕಗಳು, ಮೇಲೆರಡು ಗದ್ಯ ಕೆಳಗೆರಡು ಪದ್ಯ FA2ಗೆ ಪರಿಗಣಿಸಿದ್ದೀವಿ. ನೆಕ್ಸ್ಟ್ ಈಗ ಈ 4 ಗದ್ಯಗಳನ್ನ ನೆಕ್ಸ್ಟು 4 ಪದ್ಯಗಳನ್ನ ಕೂಡಿ ನಾವು ಏನು ಮಾಡ್ತೀವಿ, ಸಂಕಲನಾತ್ಮಕ ಮೌಲ್ಯಮಾಪನ 1 ಮಾಡಬೇಕಾಗತ್ತೆ. ಈಗ ನೋಡಿ, ಮೊದಲನೇ ಪ್ರಶ್ನೆನ ನೋಡ್ತಾ ಹೋಗೋದಾದ್ರೆ, ಪ್ರಶ್ನೆ 1, ಮದ್ದುಗುಂಡು ಸಿಡಿಸಬೇಡಿ. ಡ್ಯಾಶ್ ಅನ್ನು ಕೆಡಿಸಬೇಡಿ, ಸರಿನಾ? ಇಲ್ಲಿ ನೋಡಿ, ಇಲ್ಲಿ ಮದ್ದುಗುಂಡು ಸಿಡಿಸಬೇಡಿ, ಡ್ಯಾಶ್ ಅನ್ನು ಕೆಡಿಸಬೇಡಿ ಅಂತ ಪ್ರಶ್ನೆ ಇದೆ. ಇದಕ್ಕೆ ನಾವು ಆಪ್ಷನ್ಸನ್ನು ನೋಡ್ತಾ ಹೋಗೋದಾದ್ರೆ ಸ್ನೇಹಿತರೆ, ಪರಿಸರ, ಶಾಂತಿ, ಸುಖ, ಕಾಡು, ಸರಿನಾ? ನೆಕ್ಸ್ಟು ಪ್ರಶ್ನೆ 2, ಪ್ರಸವ. ಈ ಪದದ ಅರ್ಥ ಡ್ಯಾಶ್. ಆಪ್ಷನ್ಸು ಪ್ರವಾಹ, ಸಮಾಧಾನ, ಹೆರಿಗೆ, ಉಪಚಾರ. ಪ್ರಶ್ನೆ 3, ಬಡತನಕ್ಕೆ ಇದರ ಚಿಂತೆ. ಆಪ್ಷನ್ಸ್ ನೋಡಿದ್ರೆ ಉಂಬುವ, ಉಡುವ, ಇಡುವ, ಬದುಕಿನ. ಸರಿನಾ? ಪ್ರಶ್ನೆ 4, ಕನ್ನಡವೇ ಸತ್ಯ, ಕನ್ನಡವೇ ಡ್ಯಾಶ್. ಸ್ವರ್ಗ, ನಿತ್ಯ, ಮಿಥ್ಯ, ಕಲ್ಪವೃಕ್ಷ. ಸರಿನಾ? ನೋಡಿದ್ರಲ್ಲ ಸ್ನೇಹಿತರೆ, ಇಲ್ಲಿ ನೋಡ್ಬೋದು 2 ಪಾಠ ಹಾಗೂ 2 ಪದ್ಯ, 2 ಗದ್ಯ 2 ಪದ್ಯದಿಂದ
ಇಲ್ಲಿ 4 ಪ್ರಶ್ನೆಗಳನ್ನು ನಾನು ತೆಗೆದಿದ್ದೀನಿ. ಇಲ್ಲಿ ಪ್ರತಿಯೊಂದು ಘಟಕದಿಂದಲೂ ಒಂದೊಂದು ಪ್ರಶ್ನೆಗಳು ಬಂದಿದ್ದಾವೆ. ಈ 4 ಪ್ರಶ್ನೆಗಳು ಕೂಡ ಸುಲಭಕ್ಕೆ ಸಂಬಂಧಿಸಿರುವಂಥ ಪ್ರಶ್ನೆಗಳು. ಓಕೆ, ನೆಕ್ಸ್ಟು ಸೆಕೆಂಡ್ ಮೀನನ್ನು ನೋಡ್ತಾ ಹೋಗೋದಾದರೆ ಕೆಳಗಿನ ಪ್ರಶ್ನೆಗಳಿಗೆ ಆವರಣದಲ್ಲಿ ಸೂಚಿಸಿದಂತೆ ಉತ್ತರಿಸಿ. ಒಟ್ಟಾರೆ 4 ಪ್ರಶ್ನೆ, ಪ್ರತಿಯೊಂದಕ್ಕೂ 1 ಅಂಕ, ಟೋಟಲ್ 4 ಅಂಕಗಳು. ಸರಿನಾ? ಪ್ರಶ್ನೆ 5, ನಮ್ಮೆಲ್ಲರ ಈ ಪದವನ್ನು ಬಿಡಿಸಿ ಬರೆದಾಗ. ಸರಿನಾ? ನೆಕ್ಸ್ಟ್ ಪ್ರಶ್ನೆ 6, ಕಾಡು ಈ ಪದದ ನಾರ್ಥಕ ಪದ ಬರೆಯಿರಿ. ಸರಿನಾ? ಕಾಡು ಈ ಪದದ ಸಮಾನಾರ್ಥಕ ಪದ ಬರೆಯಿರಿ. ನೆಕ್ಸ್ಟ್ 7ನೇ ಪ್ರಶ್ನೆ, ಆಡು ಪ್ಲಸ್ ಇಸು ಇದನ್ನು ಕೂಡಿಸಿ ಬರೆದಾಗ. ಸರಿನಾ? ಪ್ರಶ್ನೆ 8, ಕಣ್ಣು ತೆರೆಸು ಈ ಪದಕ್ಕೆ ಸ್ವಂತ ಬರೆಯಿರಿ. ಸರಿನಾ? ಕಣ್ಣು ತೆರೆಸು ಈ ಪದಕ್ಕೆ ಸ್ವಂತ ವಾಕ್ಯ ಬರೆಯಿರಿ. ಇಲ್ಲಿ ನೋಡ್ತಾ ಹೋಗೋದಾದ್ರೆ ಸ್ನೇಹಿತರೆ, ಇದು ಒಂದು ಸಾಮಾನ್ಯ ಪ್ರಶ್ನೆ. ನೆಕ್ಸ್ಟ್ ಕಣ್ಣು ತೆರೆಸು ಇದು ಒಂದು ಸಾಮಾನ್ಯಕ್ಕೆ ಸಂಬಂಧಿಸಿರುವಂಥ ಪ್ರಶ್ನೆ. 2 ಪ್ರಶ್ನೆ. ಉಳಿದಂಥ ಇಲ್ಲ ನೋಡೋದಾದರೆ 4, 5, 6. ನೆಕ್ಸ್ಟ್ ಇನ್ನೆರಡು ಪ್ರಶ್ನೆ 1 ಅಂಕದಲ್ಲಿ ಇದೆ ಸ್ನೇಹಿತರೆ. ಸರಿನಾ? ಥರ್ಡ್ ಮೆನು, ಕೆಳಗಿನ ಪ್ರಶ್ನೆಗಳಿಗೆ ವಾಕ್ಯದಲ್ಲಿ ಉತ್ತರಿಸಿ. 3 ಪ್ರಶ್ನೆ, ಪ್ರತಿಯೊಂದಕ್ಕೂ 1 ಅಂಕ, ಒಟ್ಟಾರೆ 3 ಅಂಕಗಳು. ಸರಿ ಸ್ನೇಹಿತರೆ? ಪ್ರಶ್ನೆ 9, ಸಮಾಧಾನಿಯಾಗಿರುವುದು ಹೇಗೆ? ಸರಿನಾ? ಪ್ರಶ್ನೆ 10, ಕವಿ ಎಂತಹ ನಾಡನ್ನು ಕಟ್ಟಲು
ಬಯಸುತ್ತಾನೆ. ಪ್ರಶ್ನೆ 11. ದೀಪಾವಳಿ ಹಬ್ಬದಲ್ಲಿ ಹಾಗೂ ಉತ್ಸವಾದಿಗಳಲ್ಲಿ ಹಾರಿಸುವ ಸಿಡಿಮದ್ದು ಆಯಿತಾ. ನೆಕ್ಸ್ಟ್ 4th ಮೆನು ಕೆಳಗಿನ ಪ್ರಶ್ನೆಗಳಿಗೆ 2-3 ವಾಕ್ಯದಲ್ಲಿ ಉತ್ತರಿಸಿ. 2 ಪ್ರಶ್ನೆ, ಪ್ರತಿಯೊಂದಕ್ಕೆ 2 ಅಂಕ, ಒಟ್ಟಾರೆ 4 ಅಂಕಗಳು. ಪ್ರಶ್ನೆ 12. ಮಾರ್ಲೀನನ ಕಂಠ ಬಿಗಿದು ಬರಲು ಕಾರಣವೇನು? ಪ್ರಶ್ನೆ 13. ಬಸವಣ್ಣನವರ ಪ್ರಕಾರ ಅಂತರಂಗ ಶುದ್ಧಿ ಮತ್ತು ಬಹಿರಂಗ ಶುದ್ಧಿಯನ್ನು ಹೊಂದುವುದು ಹೇಗೆ? ಸರಿನಾ? ಇಲ್ಲಿ ನೋಡ್ಬೋದು ಸ್ನೇಹಿತರೆ, ಇದು 2 ಅಂಕಗಳಿಗೆ ಸಂಬಂಧಿಸಿರುವಂಥ ಕಠಿಣ ಪ್ರಶ್ನೆ. ಇದು 2 ಅಂಕಗಳ ಒಂದು ಸಾಧಾರಣ ಪ್ರಶ್ನೆ. ಇಲ್ಲೂ ಕೂಡ 2 ಅಂಕಗಳ ಸಾಧಾರಣ ಪ್ರಶ್ನೆ. ನಂತರ ಇದು ಒಂದು ಅಂಕದ ಸಾಧಾರಣ ಪ್ರಶ್ನೆ. ಇಲ್ಲಿ ಸಾಧಾರಣ ಪ್ರಶ್ನೆಗಳನ್ನ ನೋಡೋದಾದರೆ 2 ಅಂಕ, 1 3 ಅಂಕ, ಪ್ಲಸ್ ಇದೊಂದು 4 ಅಂಕ, ಇದೊಂದು 5 ಅಂಕ. ಸರಿನಾ? 5 ಅಂಕಗಳ ಒಂದು ಸಾಧಾರಣ ಪ್ರಶ್ನೆ ಆಗುತ್ತೆ. ಇಲ್ಲಿ ನೋಡ್ಬೋದು ಸ್ನೇಹಿತರೆ, 32% ಅಂತ ತಗೊಂಡಾಗ ಇಲ್ಲಿ 5 ಅಂಕಗಳ ಒಂದು ಸಾಧಾರಣ ಪ್ರಶ್ನೆ ಸಿಕ್ತು ಅಲ್ವಾ. ನೆಕ್ಸ್ಟು ಇಲ್ಲಿ 4 ಅಂಕ, ಇಲ್ಲಿ ನೋಡ್ಬೋದು 5, 6, 7, 8. ಇದು 8 ಅಂಕಗಳ ಒಂದು ಸುಲಭ ಪ್ರಶ್ನೆ. ಸೊ 8 ಅಂಕಗಳ ಪ್ರಶ್ನೆಗೆ ಅಂಕಗಳಿಗೆ 8 ಪ್ರಶ್ನೆ, 5 ಅಂಕಗಳಿಗೆ 4 ಪ್ರಶ್ನೆ. ಸರಿನಾ? ಕಠಿಣದ್ದು 2-3 ವಾಕ್ಯದ 1 ಪ್ರಶ್ನೆ, 2 ಅಂಕದ್ದು 1 ಪ್ರಶ್ನೆ. ನೋಡೋದಾದರೆ ಇಲ್ಲಿ 8 + 4 ಎಷ್ಟಾಯಿತು? 12 + 1 13. ಇಲ್ಲೂ ಕೂಡ ಪ್ರಶ್ನೆಗಳು ಎಷ್ಟಾಯಿತು ಸ್ನೇಹಿತರೆ? 13 ಪ್ರಶ್ನೆಗಳು. ಸರಿನಾ? ಪ್ರಶ್ನೆಗಳ ಸಂಖ್ಯೆ ಒಟ್ಟಾರೆ 13. ನೋಡಿದರೆ ಸ್ನೇಹಿತರೆ, ಕಾಣಿಸ್ತಿದೆ ಅಂತ ಅನ್ಕೋತೀನಿ. ಇನ್ನೊಮ್ಮೆ ಕರೆಕ್ಟಾಗಿ ಇದು ಒಂದು ನೀಲನಕ್ಷೆ. ನೆಕ್ಸ್ಟು ಫಸ್ಟ್ ಮೇನು 1 ಅಂಕದ 4 ಪ್ರಶ್ನೆಗಳು, ಒಟ್ಟಾರೆ 4 ಅಂಕ. ಸರಿನಾ?
ನೆಕ್ಸ್ಟ್ ಸೆಕೆಂಡ್ ಮೇನು. ಸೆಕೆಂಡ್ ಮೇನಲ್ಲೂ ಕೂಡ 1 ಅಂಕದ 4 ಪ್ರಶ್ನೆಗಳು, ಒಟ್ಟಾರೆ 4 ಅಂಕ. ಥರ್ಡ್ ಮೇನು, ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ. 1 ಅಂಕದ 3 ಪ್ರಶ್ನೆಗಳಿದ್ದಾವೆ, ಒಟ್ಟಾರೆ 3 ಅಂಕ. ಮೊದಲನೇ ಪ್ರಶ್ನೆ, ಸಮಾಧಾನಿಯಾಗಿರುವುದು ಹೇಗೆ? 10ನೇ ಪ್ರಶ್ನೆ, ಕವಿ ಎಂತಹ ನಾಡನ್ನು ಕಟ್ಟಲು ಬಯಸುತ್ತಾನೆ? 11ನೇ ಪ್ರಶ್ನೆ, ದೀಪಾವಳಿ ಹಬ್ಬದಲ್ಲಿ ಹಾಗೂ ಉತ್ಸವಗಳಲ್ಲಿ ಹಾರಿಸುವ ಸಿಡಿಮದ್ದು ಅಲ್ವಾ. ನೆಕ್ಸ್ಟು ಫೋರ್ತ್ ಮೇನು, ಕೆಳಗಿನ ಪ್ರಶ್ನೆಗಳಿಗೆ 2-3 ವಾಕ್ಯದಲ್ಲಿ ಉತ್ತರಿಸಿ. 12ನೇ ಪ್ರಶ್ನೆ. ನೆಕ್ಸ್ಟು 13ನೇ ಪ್ರಶ್ನೆ. ಈ ಫೋರ್ತ್ ಮೇನಲ್ಲಿ ಒಂದು ಸಾಮಾನ್ಯ ಪ್ರಶ್ನೆಗಳು, ಇನ್ನೊಂದು ಕಠಿಣ ಪ್ರಶ್ನೆ, ಸರಿನಾ ಸ್ನೇಹಿತರೆ? ಇಂದಿನ ಈ ಒಂದು ಮಾಹಿತಿ ಇಷ್ಟವಾದರೆ ದಯವಿಟ್ಟು ಯಾರು ನನ್ನ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಹಾಗೆ ಲೈಕ್ ಕೊಡೋದನ್ನು ಮರಿಬೇಡಿ. ಧನ್ಯವಾದಗಳು.